ನೀವು ಬೆಳೆದ ಬೆಳವಣಿಗೆ, ತಂದೆ ತಾಯಿ ಯಾವಾಗಲೂ ಜಗಳ ಮಾಡ್ತಿರ್ತಾರೆ. ಗಾದೆಯೇ ಇದೆ, ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು. ಕೂಸು ಬಡವಾಯಿತು ಅಂದ್ರೆ ಸಣ್ಣ ಅಲ್ಲ, ತಲೆ ಕೆಟ್ಟೋಗುತ್ತೆ. ಭಯ, ಭೀತಿ, ಆತಂಕ ಸೃಷ್ಟಿಯಾಗೋದಕ್ಕೆ ತಂದೆ ತಾಯಿಯು ಕೂಡ ಒಂದು ಕಾರಣ. ಮಕ್ಕಳಿಗೆ ಬೇಕಾದ ಪ್ರೀತಿಯನ್ನು ಕೊಡದೆ, ಪ್ರೀತಿಸದೆ ಮಕ್ಕಳನ್ನು ಸಾಕ್ತಾರೆ ಕಾಟಾಚಾರಕ್ಕೆ. ಸಿಗಬೇಕಾದ ಪ್ರೀತಿ ಸಿಕ್ಕದೆ ಹೋದಾಗ ಮಾನಸಿಕ ಒತ್ತಡ. ಕೆಲವು ಮನೆಯಲ್ಲಿ ದಬ್ಬಾಳಿಕೆ. ಒಂದ ತಾಯಿ ಅಥವಾ ತಂದೆ, ಕೂತ್ಕೋಬೇಡ, ನಿಂತ್ಕೋಬೇಡ, ಹೋಗಬೇಡ, ಟೈಮಿಗೆ ಬಾ, ಅದು ಮಾಡಬೇಡ, ಇದು ಮಾಡಬೇಡ, ಕಂಟ್ರೋಲ್, ಮಿಲಿಟರಿ ರೂಲ್. ಈ ಮಿಲಿಟರಿ ರೂಲ್ ಯಾವಾಗಿರುತ್ತೆ, ಆಟೋಮೆಟಿಕ್ ಆಗಿ ಮಕ್ಕಳು ಹೆದರ್ಕೊಂಡು ತನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಹೇಳಕ್ಕಾಗ್ದೇನೆ ಒದ್ದಾಡಿ, ಅದು ವಯಸ್ಸಿಗೆ ಬಂದಾಗ ಕೆಲಸಗಳನ್ನು ಸರಿಯಾಗಿ ಮಾಡಕ್ ಆಗುವುದಿಲ್ಲ. ಭಯ, ಭೀತಿ, ಆತಂಕ. ನಿಮ್ಮ ಸುತ್ತಮುತ್ತ ವಾತಾವರಣ, ಯಾರ ಜೊತೆಗೆ ನೀವು ಪಳಗುತ್ತೀರಾ ಅವರು ತುಂಬಾ ಅನ್ಯೋನ್ಯವಾಗಿ, ತುಂಬಾ ಹತ್ತಿರದಲ್ಲಿ, ಆತ್ಮೀಯವಾಗಿ ನಿಮ್ಮ ಜೊತೆಗಿದ್ರೆ ತೊಂದರೆ ಬರಲ್ಲ. ಅವರು ನಿಮ್ಮನ್ನು ಟೀಕೆ ಮಾಡೋದು, ತಮಾಷೆ ಮಾಡೋದು, ಕೀಟ್ಲೆ ಮಾಡೋದು, ನಿಮ್ಮ ದುರ್ಬಲತೆಯನ್ನು ಎತ್ತಿ ಆಡೋದು, ಇವುಗಳನ್ನು ಹೊರಗಡೆ ಎದುರಿಸುವ ತಾಕತ್ತು ಇಲ್ಲ. ಮಾನಸಿಕ ಒತ್ತಡ ಬರುತ್ತೆ. ಸಂಸಾರದಲ್ಲಿ ನಡಿಬಾರದೇ ಇದ್ದ ಘಟನೆಗಳು. ನಮ್ಮ ಆತ್ಮೀಯರು ಯಾರಾದರೂ ಸತ್ತೋಗ್ಬಿಡ್ತಾರೆ, ತಡ್ಕೊಳಕ್ಕಾಗೋದಿಲ್ಲ. ಮನಸ್ಸಿಗೆ ನೋವು ಕೊಡುವ ಘಟನೆಗಳು, ಆಕ್ಸಿಡೆಂಟು ಕಣ್ಣೆದುರುಗಡೆ ನೋಡ್ಬಿಡ್ತೀವಿ. ಕೆಲವು ವಿಚಾರಗಳನ್ನು ಕೇಳಕ್ಕಾಗಲ್ಲ, ಅಂತ ವಿಚಾರಗಳನ್ನು ಕೇಳ್ತೀವಿ. ಇವುಗಳೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕೂತು ಭೂತಾಕಾರವಾಗಿ ದೊಡ್ಡದಾಗಿ ನಮ್ಮನ್ನು ಕಾಡುತ್ತೆ. ಈ ಮನಸ್ಸು ಸರಿಯಾಗೋದಕ್ಕೆ ಈ ಸೈಕಾಟ್ರಿಸ್ಟ್ ಡಾಕ್ಟರ್ಗಳು ಏನು ಟ್ಯಾಬ್ಲೆಟ್ಗಳು ಕೊಡ್ತಾರೆ, ಅದು ತಾತ್ಕಾಲಿಕವಾಗಿ ಮನಸ್ಸು, ಮೆದುಳು ಕೆಲಸ ಮಾಡದೇ ಇರಂಗೆ ಮಾಡಿರ್ತಾರೆ. ಟ್ಯಾಬ್ಲೆಟ್ ನಿಲ್ಲಿಸಿದ್ರೆ ಭೂತಾಕಾರವಾಗಿ ತಿರುಗಿ ತೊಂದರೆ ಶುರು. ಈ ಟ್ಯಾಬ್ಲೆಟ್ಗಳು ಆಂಟಿ ಡಿಪ್ರೆಸೆಂಟ್ ಅಂತ ಹೇಳ್ತೀವಿ. ಇದನ್ನು ತಗೊಂಡಾಗ ಲಾಂಗ್ ರನ್ನಿಂಗ್ ಅಲ್ಲಿ ತುಂಬಾ ತೊಂದರೆಗಳಿಗೆ ಒಳಪಡ್ತೀವಿ. ಸೈಡ್ ಎಫೆಕ್ಟ್ಸ್, ಕಾನ್ಸಂಟ್ರೇಷನ್ ಹೊರಟೋಗುತ್ತೆ, ತುಂಬಾ ಭಯ ಬಂದ್ಬಿಡುತ್ತೆ, ನೆನಪಿನ ಶಕ್ತಿ ಹೊರಟೋಗುತ್ತೆ, ಯಾರು ಒಬ್ಬರು ನಮ್ಮನ್ನು ಏನು ಬೈಯಂಗಿಲ್ಲ, ಜೋರಾಗಿ ಮಾತಾಡಂಗಿಲ್ಲ, ಅಳು ಬಂದ್ಬಿಡುತ್ತೆ, ದುಃಖ ಬಂದ್ಬಿಡುತ್ತೆ. ಮತ್ತೆ ನಿಮ್ಮ ಕಾನ್ಷಿಯಸ್ಸು, ನಿಮ್ಮ ಪ್ರಜ್ಞೆಯಲ್ಲಿ ಏರುಪೇರು, ಇನ್ನು ಹಲವಾರು ತೊಂದರೆಗಳಿಗೆ ಒಳಪಡ್ತೀವಿ. ಒಂದು ಪ್ರಶ್ನೆ, ಟ್ಯಾಬ್ಲೆಟ್ಗಳಿದ್ದೇನೆ ಇದನ್ನ ಸರಿಪಡಿಸಕ್ಕೆ ಸಾಧ್ಯವೇ? ಖಂಡಿತ 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 ಸಾಧ್ಯ. ಈ ವಿಚಾರಗಳಲ್ಲಿ ಪರಿಣಿತಿ ಪಡೆದ ವ್ಯಕ್ತಿಗಳು, ಅವರಿಂದ ಮಾತ್ರ ಇದನ್ನು ಸರಿಪಡಿಸಕ್ಕೆ ಸಾಧ್ಯ. ಸೈಕಾಟ್ರಿಸ್ಟ್ಗಳು ಮೆದುಳಿಗೆ ಔಷಧಿ ಕೊಡ್ತಾರೆ ಹೊರತು ಮನಸ್ಸಿಗೆ ಕೊಡೋದಿಲ್ಲ. ಮನಸ್ಸನ್ನ ಟ್ರೀಟ್ ಮಾಡೋ ತಜ್ಞರು ಔಷಧಿಗಳು ಕೊಡದೇನೆ ಸರಿಪಡಿಸೋ ವಿದ್ಯೆಗಳನ್ನು ಕಲಿತಿದ್ರೆ ಮಾತ್ರ ಇದನ್ನು ಸರಿಪಡಿಸಕ್ಕೆ ಸಾಧ್ಯ. ಸೊ ನಿಮ್ಮಲ್ಲಿ ಒಂದು ಧೈರ್ಯವನ್ನು ತಂದುಕೊಳ್ಬೇಕು. ನೀವೀಗ ನನ್ನ ಹತ್ರ ಬರುವ ಈ 1 ವಾರ ತರಬೇತಿಯಲ್ಲಿ ಯಾವ ತರದ ಔಷಧಿಗಳನ್ನು ನಾನು ಹೇಳೋದಿಲ್ಲ. ಸರಳ ರೀತಿಯಲ್ಲಿ ನಾನು ಹೇಳಿಕೊಡುವ ಅಭ್ಯಾಸಗಳನ್ನು 48 ದಿವಸಗಳು ನೀವು ಅಭ್ಯಾಸ ಮಾಡಿದ್ರೆ ಖಂಡಿತ 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 ಸರಿಯಾಗ್ತೀರ.